ಸೆಪ್ಟೆಂಬರ್ 14ಕ್ಕೆ ವೇಷ ಹಾಕಿದ್ದೀವಿ. ನೀವು ಎಲ್ರದ್ದು ಸಪೋರ್ಟ್ ಬೇಕು. ನೀವು ನ್ಯೂಸನ್ನು ಸ್ಪ್ರೆಡ್ ಮಾಡಿದ್ರೆ ನಮ್ಗೆ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಸೊ ಈ ಸರ್ತಿ ಯಾರಿಗೆ ನಾವು ಹೆಲ್ಪ್ ಮಾಡಬೇಕು, ಹೇಗೆ ಮಾಡ್ಬೇಕಂತ ನಮ್ಮ ಟೀಮಲ್ಲಿ ಡಿಸೈಡ್ ಮಾಡುವಾಗ ಈ ವರ್ಷ ಮನೆ ಕಟ್ಟಿಕೊಡುವ ಅಂತ ಒಂದು ಯೋಜನೆ ಹಾಕಿದ್ವಿ. ಅವಾಗ ನಮ್ಗೆ ಸಿಕ್ಕಿದೆ ಇದು ಪಳ್ಳಿ ಗ್ರಾಮದಲ್ಲಿರುವಂತ ಒಂದು ಬಡ ಕುಟುಂಬ. ಅಮ್ಮ, ಮಗನ ಹೆಂಡತಿ, ಮತ್ತೊಂದು 6ನೇ ಕ್ಲಾಸಿಗೆ ಹೋಗುವಂತ ಮಗು. ತುಂಬಾ ಅಂದ್ರೆ ಮನೆ ಅದು ಇಂಟರ್ಲಾಕ್ ಇಂದ ಅಂದ್ರೆ ಒಂದು ಟೆಂಪರರಿ ಸ್ಟ್ರಕ್ಚರ್, ಅದು ಗಾಳಿ ಮಳೆ ಬರುವಾಗ ಯಾವಾಗ ಬೀಳುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ. ಮತ್ತೆ ಅವ್ರದ್ದು ಬ್ಯಾಕ್ ಗ್ರೌಂಡ್ ಚೆಕ್ ಮಾಡಿದ್ವಿ ನಾವು ಏನ್ ಮಾಡ್ತಿದ್ದಾರೆ ಅಂತ. ಆವಾಗ ನಮ್ಗೆ ಗೊತ್ತಾಯ್ತು ಅವರು ದೈವ ನರ್ತಕರಲ್ಲ, ಅಸಿಸ್ಟೆಂಟ್ ಆಗಿ ಅಂದ್ರೆ ಅವರಿಗೆ ಹೆಲ್ಪ್ ಮಾಡ್ಲಿಕ್ಕೆ, ಅಂದ್ರೆ ಹಿಂದ್ಗಡೆಯಿಂದ ಅವರಿಗೆ ಹೆಲ್ಪ್ ಮಾಡುವಂತ ಒಂದು ಫ್ಯಾಮಿಲಿ. ದೈವ ನರ್ತನಕ್ಕೆ ಹೋದಾಗ ದೈವ ನರ್ತಕರಿಗೆ ಏನ್ ಪೇಮೆಂಟ್ ಸಿಗುತ್ತೆ ಅದರಲ್ಲಿ ಅವರಿಗೆ ಒಂದು ಪೇಮೆಂಟ್ ಸಿಕ್ಕುವಂತದ ಒಂದು ಸಣ್ಣ ಮೊತ್ತದ ಅಮೌಂಟ್ ಸಿಗುತ್ತೆ. ಅಂತವರಿಗೆ ಒಂದು ಅವಶ್ಯಕತೆ ಇದೆ, ಒಂದು ಮನೆ ಕಟ್ಟಿ ಕೊಡ್ಬೇಕು. ಮನೆ ಕಟ್ಟಿ ಕೊಡುವಾಗ ಒಂದು ಉತ್ತಮ ರೀತಿಯ ಮನೆ ಕಟ್ಟಬೇಕು, ಏನೋ ಯಾವುದೇ ಒಂದು ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಮಾಡದೆ ಉತ್ತಮ ರೀತಿಯಲ್ಲಿ ಮನೆ ಕಟ್ಟಿ ಕೊಡ್ಬೇಕಂತ ನಾವು ಒಂದು ತಂಡ ಒಂದು ಪ್ಲಾನ್ ಮಾಡಿ, ಈ ವರ್ಷ ನಮ್ಗೆ ವೇಷ ಆಗೋಕ್ಕಿಂತ ಮುಂಚೆನೆ ನಮ್ಗೆ ಒಂದು ಅಮೌಂಟ್ ಕಲೆಕ್ಟ್ ಆಯ್ತು. ಸೊ ನಾವು ಏನ್ ಮಾಡಿದ್ವಿ ಅಂದ್ರೆ ಫೌಂಡೇಶನ್ ಇದು ಕೆಲಸ ಮುಗ್ದಿದೆ. ಅಂದ್ರೆ ನಾವು ಮೊನ್ನೆ 5ನೇ ತಾರೀಕು ಕೆಸರ್ಕಲ್ಲು ಹಾಕಿ ಇಮಿಡಿಯೇಟ್ ಕೆಲಸ ಸ್ಟಾರ್ಟ್ ಮಾಡಿ, ಈಗ ಫೌಂಡೇಶನ್ ಇದು ಏನ್ ಕೆಲಸ ಉಂಟು ಅದು ಆಲ್ರೆಡಿ ಮುಗ್ದಿದೆ. ಸೊ ಇದುವರೆಗೆ ನಮ್ಗೆ ಈ ವರ್ಷ ಏನ್ ಮಾಡಿದ್ದೇವೆ ಅಂದ್ರೆ, ನಾವು ಅಮೌಂಟ್ ಅಲ್ಲಿ ಯಾರು ನಮ್ಮ ಅಕೌಂಟ್ಗೆ ತಗೋತಿಲ್ಲ. ನಾವ್ ಏನ್ ಮಾಡಿದ್ದೇವೆ ಅಂದ್ರೆ, ಅವ್ರು ಯಾರು ಬಾಬು ಅಂತ ಇದ್ದಾರೆ ಅವರದ್ದೇ ಅಕೌಂಟ್ ನಂಬರ್ ಹಾಕಿ, ಅಂದ್ರೆ ಏನ್ ಅಮೌಂಟ್ ಬರ್ತಾ ಉಂಟು ನಮ್ಗೆ ಈಗ ಆನ್ಲೈನ್ ಅಲ್ಲಿ ಅದು ಅವರಿಗೇನೆ ಹೋಗ್ತಾ ಉಂಟು. ಸೊ ಇದರಲ್ಲಿ ನಮ್ಗೇನಿಲ್ಲ, ನಮ್ಗೆ ಅದೊಂದು ಚೆಕ್ ಮಾಡುವ ವ್ಯೂ ಪಾಯಿಂಟ್ ಒಂದು ಕೊಟ್ಟಿದ್ದಾರೆ ಬ್ಯಾಂಕ್ ಅವರು. 5 ಲಕ್ಷದ, ಈಗ ನಾನು ಏನ್ ನಿಮ್ಮ ಹತ್ರ ಮಾತಾಡ್ತಿದ್ದೀನಿ, ಇದುವರೆಗೆ 5,06,306 ರೂಪಾಯಿ ಇದುವರೆಗೆ ಒಟ್ಟಾಗಿದೆ ನಮ್ಗೆ. ಸೊ ಇದಲ್ಲದೆ ಒಂದು ವೇಷಕ್ಕೆ ನಮ್ಗೆ ಎಕ್ಸ್ಪೆನ್ಸಸ್ ಏನ್ ಬೇಕಾಗುತ್ತೆ ಅದನ್ನು ನಾವು 1 ರೂಪಾಯಿನೂ ಇದರಲ್ಲಿ ತಗೊಳ್ಳೋದಿಲ್ಲ. ಸೊ ಅದಕ್ಕೇನೆ ನಮ್ಮ ಸಬ್ಸ್ಕ್ರೈಬರ್ ಇದ್ದಾರೆ. ಅಂದ್ರೆ ನಾವು ವೇಷಕ್ಕೆ ನಿಮ್ಗೆ ಏನ್ ಎಕ್ಸ್ಪೆನ್ಸಸ್ ಉಂಟು ನಾನು ಅದಕ್ಕೆ ಕೊಡುವಂತವ್ರು ಇರ್ತಾರೆ, ಅಂತ ಅಮೌಂಟ್ ನಾವು ವೇಷದ ಎಕ್ಸ್ಪೆನ್ಸಸ್ಗೆ ಅಂತ ತಗೋತಿದ್ದೇವೆ. ಸೊ ಈ ಸರಿ ನಾವು ಏನ್ ಮಾಡಿದ್ವಿ ಅಂದ್ರೆ, ಒಂದು ಬೆಳಿಗ್ಗೆ 7:00ವರೆಗೆ ನಾವು ಒಂದು ವೇಷ ಅಂದ್ರೆ ಅದು ರೆಡಿ ಆಗುತ್ತೆ. ಅಲ್ಲಿಂದ ಕನ್ನರ್ಪಾಡಿ ದೇವಸ್ಥಾನದಲ್ಲಿ ಒಂದು ಪೂಜೆ ಮಾಡಿ ಅರೌಂಡ್ ಒಂದು 8 ಗಂಟೆಗೆ ನಾವು ತಿರುಗಾಟ ನಾವು ಸ್ಟಾರ್ಟ್ ಮಾಡ್ತೇವೆ. ಸೊ ಈ ಸರಿ 7ರಿಂದ 7:30ವರೆಗೆ ನಮ್ಮ ಮಾಧ್ಯಮ ಮಿತ್ರರಿಗಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಗಿರ್ಬೋದು ಅವರಿಗೋಸ್ಕರನೇ ಒಂದು ಅರ್ಧ ಗಂಟೆ ಸಮಯವನ್ನು ನಾವು ಮೀಸಲಿಟ್ಟಿದ್ದೇವೆ. ಹಾಗಾಗಿ ಆ ಸಮಯಕ್ಕೆ ನಿಮ್ಗೆಲ್ರಿಗೂ ನಾನು ಸ್ವಾಗತಿಸ್ತೇನೆ. ನಮ್ಮ ಉಡುಪಿಯ ಟೌನ್ ಹಾಲ್ ನಿಮ್ಗೆಲ್ರಿಗೂ ಗೊತ್ತು, ಅಲ್ಲಿಂದ ನಾವು ಹೊರಡ್ತೇವೆ. ಸೊ ಆವಾಗ ನೀವು ನಮ್ಮ ಜೊತೆ ಬಂದು ಜಾಯಿನ್ ಆಗ್ಬೋದು.